ಈ ಕನ್ನಡ ವಿಷಯ ಶಾಸಕ ಲಕ್ಷ್ಮಣ್ ಸವದಿ ಸಿಎಂ ಆಗಲೆಂದು ಬಸವಣ್ಣಗೆ ಪೂಜೆ, ದಾಸೋಹ ನೆರವೇರಿಸಿದ ವಿಶಾಲ್ ನಿಂಬಾಳ. ಮಾಜಿ ಉಪಮುಖ್ಯಮಂತ್ರಿ ಶಾಸಕ ಲಕ್ಷ್ಮಣ್ ಸವದಿಯವರ ಮುಂದಿನ ರಾಜಕೀಯ ಭವಿಷ್ಯ ಮತ್ತಷ್ಟು ಉಜ್ವಲವಾಗಲಿ ಮತ್ತು ಅವರು ರಾಜ್ಯದ ಮುಂದಿನ ಮುಖ್ಯಮಂತ್ರಿಯಾಗಲೆಂದು ಶುಭ ಹಾರೈಸಿ ಲಕ್ಷ್ಮಣ್ ಸವದಿಯವರ ಅಭಿಮಾನಿ ಕೆಳೆಗಾಂವ್ ಗ್ರಾಮದ ಕಾಂಗ್ರೆಸ್ ಪಕ್ಷದ ಯುವ ಧುರೀಣರಾದ ವಿಶಾಲ್ ಅನ್ನಪ್ಪ ನಿಂಬಾಳ್ ಶ್ರಾವಣ ಮಾಸದ ಅಂಗವಾಗಿ ಬಸವಣ್ಣ ದೇವರಿಗೆ ವಿಶೇಷ ಅರ್ಚನೆ, ಪೂಜೆ, ಲಕ್ಷಾಂತರ ಭಕ್ತಾದಿಗಳಿಗೆ ಅನ್ನಪ್ರಸಾದ ವ್ಯವಸ್ಥೆ ಮಾಡಿ ಅಭಿಮಾನ ಮೆರೆದ ಅಭಿಮಾನಿ ವಿಶಾಲ್ ನಿಂಬಾಳ್. ಶಾಸಕ ಲಕ್ಷ್ಮಣ್ ಸವದಿ ಅವರು ಬಸವಣ್ಣ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಮತ್ತು ರುದ್ರಾಭಿಷೇಕ ನೆರವೇರಿಸಿದ ನಂತರ ಲಕ್ಷ್ಮಣ್ ಸವದಿ ದಾಸೋಹ ಭವನದಲ್ಲಿ ಭಕ್ತಾದಿಗಳಿಗೆ ಮೃಷ್ಟಾನ್ನ ಭೋಜನ ಉಣಬಡಿಸಿ ತಾವು ಎಲ್ಲರೊಂದಿಗೆ ಅನ್ನಪ್ರಸಾದ ಸ್ವೀಕರಿಸಿ ಎಲ್ಲರೊಳಗೊಂದಾದರು. ನಿಂಬಾಳ ಪರಿವಾರ ಆಯೋಜಿಸಿದ್ದ ಪೂಜಾ ಕಾರ್ಯದಲ್ಲಿ ಪಾಲ್ಗೊಂಡು ಮಾತನಾಡಿದ ಶಾಸಕ ಲಕ್ಷ್ಮಣ್ ಸವದಿ, ಶ್ರಾವಣ ಮಾಸ ಹಿಂದೂಗಳಿಗೆ ಪವಿತ್ರ ಮಾಸ. ಈ ಮಾಸದಲ್ಲಿ ಎಲ್ಲರೂ ದೇವರ ಪೂಜೆ, ಅರ್ಚನೆ, ಧ್ಯಾನದಲ್ಲಿ ತೊಡಗಿರುತ್ತಾರೆ. ನಾನು ಈ ಭಾಗದ ಜಾಗೃತ ದೇವಸ್ಥಾನ ಕೆಳೆಗಾಂವ್ ಬಸವಣ್ಣ ದೇವರಿಗೆ ಅಭಿಮಾನಿಗಳ ಆಶಯದಂತೆ ಆಗಮಿಸಿ ವಿಶೇಷ ಪೂಜೆ, ರುದ್ರಾಭಿಷೇಕ ನೆರವೇರಿಸಿರುವೆ ಎಂದರು. ಕೆಳೆಗಾಂವ್ ಬಸವೇಶ್ವರ ದೇವಸ್ಥಾನದ ಆವರಣದಲ್ಲಿ ಅಂದಾಜು 7-8 ಕೋಟಿ ವೆಚ್ಚದಲ್ಲಿ ನಿರ್ಮಾಣಗೊಳ್ಳುತ್ತಿರುವ ಬಸವ ಭವನ ನಿರ್ಮಾಣಕ್ಕೆ ರಾಜ್ಯ ಸರ್ಕಾರದಿಂದ ಅನುದಾನ ಕೊಡಿಸುವ ನಿಟ್ಟಿನಲ್ಲಿ ಈ ಭಾಗದ ಶಾಸಕರಾದ ರಾಜು ಕಾಗೆ ಮತ್ತು ನಾನು ಪ್ರಯತ್ನಿಸುವುದಾಗಿ ಹೇಳಿದ ಅವರು, ತಾವು ರಾಜ್ಯದ ಮುಂದಿನ ಮುಖ್ಯಮಂತ್ರಿಯಾಗಲೆಂದು ಅಭಿಮಾನಿ ವಿಶಾಲ್ ನಿಂಬಾಳ್ ವಿಶೇಷ ಪೂಜೆ, ದಾಸೋಹ ನೆರವೇರಿಸಿದ್ದರ ಸಂಬಂಧ ಕೇಳಿದ ಪ್ರಶ್ನೆಗೆ ಅಭಿಮಾನಿಗಳ ಆಶಯ ಮತ್ತು ದೇವರ ಇಚ್ಛೆ ಅದೇ ನನಗೆ ಪ್ರಸಾದ ಎಂದು ಉತ್ತರಿಸಿದರು. ಭಾಗದ ಭಕ್ತಾದಿಗಳಿರ್ಬೋದು, ಸುತ್ತಮುತ್ತಲಿನ ಜನರ ಭಕ್ತಾದಿಗಳಿರ್ಬೋದು, ಎಲ್ಲರೂ ಸೇರಿಕೊಂಡು ಇವತ್ತು ಭಗವಂತನಿಗೆ ಪ್ರಾರ್ಥನೆಯನ್ನು ಮಾಡಿ ಲೋಕ ಕಲ್ಯಾಣಕ್ಕಾಗಿ ಆ ಭಗವಂತ ಕರುಣಿಸಲಿ ಅಂತ ಹೇಳಿ ರುದ್ರಾಭಿಷೇಕವನ್ನು ಮಾಡೋದ್ರ ಜೊತೆಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿರ್ತಕ್ಕಂಥದ್ದು. ಅದರೆಲ್ಲರ ಅನೇಕ ರಾಜಕೀಯ ಮುಖಂಡರ ಅಭಿಮಾನ ತಂಡ ಇರುತ್ತೆ, ಕಾರ್ಯಕರ್ತರು ಇರ್ತಾರೆ ಮತ್ತು ಹಿತವನ್ನು ಬಯಸ್ತಕ್ಕಂಥ ಹೋಗಬೇಕು ಅಂತಕ್ಕಂಥ ಪ್ರತಿಯೊಬ್ಬರ ಒಂದು ಬಯಕೆ ಆಗಿರ್ತದೆ. ಅದೆಲ್ಲವೂ ಕೂಡ ದೇವರ ಇಚ್ಛೆಯಂತೆ ನಡೀತಾ ಇದೆ. ಕಾಂಗ್ರೆಸ್ ಪಕ್ಷದ ಯುವ ಧುರೀಣ ವಿಶಾಲ್ ನಿಂಬಾಳ್ ಮಾತನಾಡಿ, ಶಾಸಕರಾದ ಲಕ್ಷ್ಮಣ್ ಸವದಿ ಅವರು ಮುಂದಿನ ಮುಖ್ಯಮಂತ್ರಿಗಳಾಗಬೇಕು ಎನ್ನುವ ಆಶಯ ಅವರ ಅಭಿಮಾನಿಗಳಾದ ನಮ್ಮಲ್ಲಿದ್ದು, ಇದಕ್ಕಾಗಿ ನಾನು ಶ್ರಾವಣ ಮಾಸದ ಅಂಗವಾಗಿ ಶ್ರೀ ಬಸವೇಶ್ವರ ದೇವಸ್ಥಾನದಲ್ಲಿ ಅವರ ಹೆಸರಿನಿಂದ ಪೂಜೆ, ರುದ್ರಾಭಿಷೇಕ ಮತ್ತು ಲಕ್ಷಾಂತರ ಭಕ್ತಾದಿಗಳಿಗೆ ದಾಸೋಹ ಆಯೋಜಿಸಿರುವೆ ಎಂದ ಅವರು, ಇಂದಿನ ಕಾರ್ಯಕ್ರಮಕ್ಕೆ ಕಾಗವಾಡ ಶಾಸಕ ರಾಜು ಕಾಗೆ ಅವರನ್ನು ಕೂಡ ಆಹ್ವಾನಿಸಿದ್ದೆ. ಆದರೆ ಅನಿವಾರ್ಯ ಕಾರಣಗಳಿಂದ ಅವರು ಆಗಮಿಸಿಲ್ಲ. ಅವರ ರಾಜಕೀಯ ಭವಿಷ್ಯವು ಉಜ್ವಲವಾಗಲೆಂದು ಬಸವಣ್ಣನಲ್ಲಿ ಪ್ರಾರ್ಥಿಸಿರುವೆ ಎಂದರು. ಇವತ್ತು ಶ್ರಾವಣ ಮಾಸದ 2ನೇ ಸೋಮವಾರ ಐತಿ. ಭಾಳ ಪವಿತ್ರ ಮಾಸ ಇದೊಂದ. ನಾವು ಕೆಳೆಗಾಂವ್ ಗ್ರಾಮಸ್ಥರು, ಆಮೇಲೆ ಲಕ್ಷ್ಮಣ್ ಸವದಿ ಅವರ ಅಭಿಮಾನಿ ಬಳಗದ ವತಿಯಿಂದ ಸಾಹುಕಾರ ಲಕ್ಷ್ಮಣ್ ಸವದಿ ಅವ್ರ ಹೆಸರಲ್ಲೇ, ಆಮೇಲೆ ರಾಜವಣ್ಣನ ಹೆಸರಲ್ಲೇ ಅವ್ರ ಮುಂದಿನ ರಾಜಕೀಯ ಜೀವನ ಒಳಿತಾಗಲಿ, ಆಮೇಲೆ ಅಭಿವೃದ್ಧಿ ಆಗಲಿ ಅಂತೇಳಿ ಇವತ್ತೊಂದು ವಿಶೇಷ ಪೂಜೆ ಹಮ್ಮಿಕೊಂಡಿದ್ವಿ. ಆಮೇಲೆ ರುದ್ರಾಭಿಷೇಕ ಪೂಜೆನೂ ಹಮ್ಮಿಕೊಂಡಿದ್ವಿ. ವಿಶೇಷವಾಗಿ ಲಕ್ಷ್ಮಣ್ ಸವದಿ ಅವರ ಈ ರಾಜ್ಯದ ಮುಖ್ಯಮಂತ್ರಿ ಆಗಲಿ, ಅವ್ರ ಮೇಲೆ ಬಸವಣ್ಣನ ಕೃಪೆ ಇರಲಿ ಅಂತೇಳಿ ಕೇಳ್ಕೊಂಡು ಅವ್ರ ಹೆಸರಲ್ಲೇ ರುದ್ರಾಭಿಷೇಕ ಪೂಜೆ, ಆಮೇಲೆ ಮೈತುಂಬ ಬ್ಯಾಳಿ ಪೂಜೆ ರೀ. ಆಮೇಲೆ ಇವತ್ತೊಂದು ಲಕ್ಷಾಂತರ ಭಕ್ತರು ಬರ್ತಾರೆ ರೀ. ಅವ್ರ ಹೆಸರಲ್ಲೇನೋ ಒಂದು ಅನ್ನದಾಸೋಹ ಇವತ್ತೊಂದು ದಿವಸ ಇರಲಿ ಅಂತೇಳಿ ಅನ್ನ ಪ್ರಸಾದ ವ್ಯವಸ್ಥೆನೂ ಮಾಡಿದ್ದೀವಿ ರೀ. ಆಮೇಲೆ ಅವ್ರ ಜೊತೆನ ನಮ್ಮ ಭಾಗದ ಶಾಸಕರು ರಾಜು ಕಾಗೆ ಅವ್ರನ್ನೂ ಬರಬೇಕಾಗಿತ್ತು ರೀ. ಮಾನ್ಯ ಶಾಸಕರಾದ ರಾಜು ಕಾಗೆ ಅವರು ಕಾರಣಾಂತರಗಳಿಂದ ಇಲ್ಲಿ ಇವತ್ತು ಬರ್ಲಾಕಾಗಲಿಲ್ಲ ರೀ. ಅವ್ರದ್ದೇನೋ ಬೆಂಗಳೂರಿಗೆ ಹೋಗೋದಿತ್ತು ಅಂತ ಹೇಳ್ರಿ, ಅವ್ರಿಗೆ ಇನ್ವೈಟ್ ಮಾಡಿದ್ದೀವ್ರಿ ನಾವು ರೀ. ಹಿಂಗಾಗಿ ಬರ್ಲಾಕಾಗಲಿಲ್ಲ ರೀ. ಆ್ಯಕ್ಚುಲಿ ಬರ್ಬೇಕಾಗಿತ್ತು ಅವರ. ಇವತ್ತು ಬಂದು ಸಾಹುಕಾರರು ನಮ್ಮ ಬಸವಣ್ಣನ ಕೃಪೆಗೆ ಪಾತ್ರರಾದ್ರಿ ರೀ. ಇದೇ ಥರ ಅವರ ಕೃಪೆನೂ ನಮ್ಮ ಭಾಗದ ಜನರ ಮೇಲೆ ಇರಲಿ, ಆಮೇಲೆ ಇದೇ ಥರ ಎಲ್ಲ ಅಭಿವೃದ್ಧಿಗಳನ್ನು ಮಾಡಲಿ ಅಂತೇಳಿ ನಾವು ಮನವಿನೂ ಕೊಟ್ಟಿವಿ ರೀ. ಆಮೇಲೆ ಬಸವಣ್ಣನ ಕೃಪೆನೂ ಅವ್ರ ಮೇಲೆ ಆಗಲಿ. ಮುಂದಿನ ದಿನಮಾನದಾಗ ನಾವು ಏನು ಕೇಳ್ಕೊಂಡಿದ್ದೀವೋ ಆ ಥರ ಅವ್ರಿಗೆ ರಾಜ್ಯದ ಮುಖ್ಯಮಂತ್ರಿಯಾಗಿ ಹೊರಹೊಮ್ಮಲಿ. ಆಮೇಲೆ ಕಾರಣಾಂತರಗಳಿಂದ ನಮ್ಮ ಭಾಗದ ಜನಪ್ರಿಯ ಶಾಸಕರಾದಂಥ ರಾಜವಣ್ಣ ಕಾಗೆ ಅವರು ಬರ್ಲಾಕಾಗಲಿಲ್ಲ. ಆದ್ರೂ ಬಸವಣ್ಣನ ಕೃಪೆ ಅವ್ರ ಮೇಲೆ ಇರಲಿ, ಅವ್ರದ್ದು ರಾಜಕೀಯ ಜೀವನ ಹಿಂಗೆ ಎತ್ತರ ಮಟ್ಟಕ್ಕೆ ಬೆಳೀಲಿ ಅಂತೇಳಿ ಕೇಳ್ಕೊಳ್ಳೋದಷ್ಟೇ ಇವತ್ತಿಂದ
ಮೇನ್ ವಿಶೇಷತೆ ಇತ್ತು. ಕಿಳೆಗಾಂವ್ ಗ್ರಾಮದ ವಿನಾಯಕ್ ಪಾಟೀಲ್ ಪಿಎಸ್ಐ ನೇಮಕಗೊಂಡು ತರಬೇತಿ ಪಡೆಯುತ್ತಿರುವ ಇವರನ್ನ ಶಾಸಕ ಲಕ್ಷ್ಮಣ್ ಸವದಿ ಹಾಗೂ ವಿಶಾಲ್ ನಿಂಬಾಳ್ ಸತ್ಕರಿಸಿದರು. ಈ ಸಂದರ್ಭದಲ್ಲಿ ಧುರೀಣರಾದ ಸದಾಶಿವ್ ದೇವಾನಗೋಳ್, ಚೇತನ್ ಪಾಟೀಲ್, ಹೊನ್ನಪ್ಪ ಬಗಲಿ, ಬಸಪ್ಪ ಅಳ್ಳಿಟ್ಟಿ, ಸುಭಾಷ್ ಬಗಲಿ, ಅನ್ನಪ್ಪ ನಾಗೋಳ್, ಅನಿಲ್ ಕುಮಾರ್ ರುದ್ರಗೌಡ, ರಾಚಪ್ಪ ಅಳ್ಳಿಕಟ್ಟಿ, ಸಂಜಯ್ ಉಮ್ರೆ, ರಾಯಗೊಂಡ್ ಅಳ್ಳಿಕಟ್ಟಿ, ಹನುಮಂತ್ ಅಳ್ಳಿಕಟ್ಟಿ, ಮಹಾಂತೇಶ್ ಪಾಟೀಲ್, ಈಶ್ವರ್ ಅಳ್ಳಿಕಟ್ಟಿ, ಸಚಿನ್ ಬಗಲಿ, ಶಶಿಕಾಂತ್ ಜಾಧವ್, ರಾಜು ನಾಗೋಳ್, ಮಲ್ಲು ಕುಳ್ಳೊಳ್ಳಿ, ಬಸು ತೇರದಾಳ್, ಭರತ್ ಕಲಾಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಸತೀಶ್ ಕೋಳಿ, ನ್ಯೂಸ್ ಫಾಸ್ಟ್, ಚಿಕ್ಕೋಡಿ.